ಸೈಕಲ್ ಕೋಸಕ್ಕೆ ಹೋಗ್ತಾ ಇಲ್ಲ, ಹುಟ್ಟಿಸ್ಬಿಟ್ಟವ್ರೆ. ಯಾಕೆ ಹುಟ್ಟಿಸ್ಬೇಕಾಗಿತ್ತು? ಏ ಹೋಗೆ, ನನ್ ಫ್ರೆಂಡ್ಸ್ ಮುಂದೆ ಎಲ್ಲ ನನ್ ಮಾನ ಮರ್ಯಾದೆ ಹೋಗುತ್ತೆ. ನನ್ ಸೈಕಲ್ ಕೋಸ ಮಾತಾಡೋದು. ಅಪ್ಪ ಬೇಜಾರ್ ಮಾಡ್ಕೊಂತ ನಿಂತ್ಕೊಳ್ಳೋ. ಏ ಹೋಗೆ, ಏ ಹೋಗೆ, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ, ಅಪ್ಪ ಬರ್ತಾರೆ ಹಿಂದೆ ಕಡೆ. ನಿಂತ್ಕೊಳ್ಳೋ. ಎಷ್ಟು ಕೊಬ್ಬು ನೋಡಿ ನನ್ನ ಮಗನಿಗೆ. ನಿಂತ್ಕೊ ಅಂದ್ರು ನಿಂತ್ಕೊಂತ ಇಲ್ಲ. ಏಯ್ ನಿಂತ್ಕೊಳ್ಳ. ಒಂದ್ ಸೈಕಲ್ ಕೋಸಕ್ಕೆ ಹೋಗ್ತಾ ಇಲ್ಲ ಅಂದ್ಮೇಲೆ ನಾನು ಯಾಕೆ ಹುಟ್ಟಿಸ್ಬೇಕಾಗಿತ್ತು? ಮಗ ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಒಳ್ಳೆ ಗೌರವ ಕೊಟ್ಟೆ ಕಣೋ. ಅಮ್ಮ ನನ್ನ ಹೊಡಿತೀಯ? ಅಪ್ಪ ಅಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನಿಂಗೂ ಗೊತ್ತಾ? ಅವ್ರ ಅಮ್ಮಂಗ್ ಹುಷಾರಿಲ್ತೀರಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಕೆಲಸ ಮಾಡ್ತಾವ. ನೋಡ ಅಲ್ಲಿ ಬಾ, ಇನ್ನ ಜೀವನ ಅಂದ್ರೆ ಏನಂತ ನೋಡ್ತೀನಿ. ಏನ್ ಗೊತ್ತಾ, ನೋಡ ಅವಣ್ಣ ಬುಕ್ಸ್ಗೋಸ್ಕರ ಬಾಗ್ಲು ಎತ್ಕೊಂಡು ಮಾರ್ಕೊಂತಾವ್ನೆ. ನೀನು ಹಿಂಗೆ ಸೇರ್ಕೊಳ್ಬೇಕಾ? ನೋಡ್ ಕಲಿತಾಗ ನನ್ ಮಗನ ಇನ್ನೂ ಇಷ್ಟ ಅಲ್ಲ, ಇನ್ನ ತುಂಬಾ ಐತೆ. ಬಾ ನೋಡ ಆ ಮಕ್ಳನ್ನ, ಅವ್ರೆಲ್ಲ ಯಾರ ಅನ್ಕೊಂಡಿದ್ಯ? ಅನಾಥ ಮಕ್ಳು. ಅವ್ರ ಬಗ್ಗೆ ನಿಂಗೆ ಗೊತ್ತಾ? ನಿಂಗೆ ಬಾ ಹೇಳ್ತೀನಿ. ಅವ್ರ ಬಗ್ಗೆ ತಿಳ್ಕೊಂಡು ನಂಗೆ ಎಷ್ಟೋ ಜನ ಮಕ್ಳಿಗೆ ತಿನ್ನಕ್ ಊಟನೇ ಇಲ್ಲ. ನಿನಗೆ ಬೇಕಾಗಿದ್ ನಡ್ಸ್ಕೊಂಡ್ ತಿಂತೀಯ, ಹಂಗೆ ಇಟ್ಟವ್ ನಮ್ಮಪ್ಪ. ಅನಾಥ ಮಕ್ಳು ನೋಡ್ದಲ್ವೇನ, ಯಾರಾದ್ರೂ ಬಂದು ಊಟ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಹೌದು, ನಮ್ಮಪ್ಪ ಕಷ್ಟನ ಸುಖನ ಚೆನ್ನಾಗಿ ನೋಡ್ಕೊಂತಾವ. ಅದಕ್ಕಿನ್ನ ಇನ್ನೇನ್ ಬೇಕಾ? ಸಾರಿ. ಆದ್ರೆ ನಮ್ ದೇವ್ರು ತಂದೆ ತಾಯಿ ಇಟ್ಟವ್ರೆ, ಖುಷಿ ಪಡೋ. ಹಾಳ ಸೈಕಲ್ಗೋಸ್ಕರ ಅಪ್ಪ ನನ್ ಬಂದ್ಬಿಟ್ಟಿದ್ಯಾ? ಇಷ್ಟು ಆದ್ಮೇಲೆ ನಿನ್ ಸೈಕಲ್ ಬೇಕು ಅಂದ್ರೆ ನನ್ನ 1,000 ರೂಪಾಯಿ ಐತೆ, ಕಾಲ್ ಚೆನ್ನಾಗೈತೆ, ತಗೋ. ಹೌದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಅಪ್ಪಂಗೆ ಏನೇನೋ ಬೈದ್ಬಿಟ್ಟೆ. ನಮ್ಮ ಅಪ್ಪ ಸಾರಿ ಕೇಳ್ಬೇಕು ಧನ್ಯ. ಬಾ ಹೋಗೋಣ. ಏ ನಾನು ಬರ್ತೀನಿ, ನಿಂತ್ಕೊಳ್ಳೋ. ಅಪ್ಪ ನಿಂತ್ಕೋ. ಅಪ್ಪ ನಿಂತ್ಕೋ. ಅಪ್ಪ ನಿಂತ್ಕೋಪ್ಪ. ಅಪ್ಪ ಸಾರಿ ಅಪ್ಪ. ಅಪ್ಪ ಸಾರಿ ಅಪ್ಪ. ಅಪ್ಪ ಸಾರಿ ಅಪ್ಪ. ಅಪ್ಪ ನಿಂತ್ಕೋಪ್ಪ, ನಾನು ತಪ್ಪು ಮಾಡ್ಬಿಟ್ಟೆ. ಸಾರಿ ಅಪ್ಪ. ಅಪ್ಪ ಅಪ್ಪ ತಪ್ಪಾಯ್ತಪ್ಪ. ನಾನು ಇನ್ಯಾವತ್ತೂ ಸೈಕಲ್ ಕೇಳಲ್ಲಪ್ಪ. ನಾನು ಸ್ಕೂಲ್ ನಡ್ಕೊಂಡು ಹೋಗ್ತೀನಪ್ಪ. ನೀನ್ ಯಾಕೋ ನಡ್ಕೊಂಡು ಹೋಗ್ಬೇಕು? ನಿನಗೆ ಸೈಕಲ್ ಕೊಡ್ಸೋವರೆಗೂ ನಾನೇ ನಿನ್ ಸೈಕಲ್.